ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಮಾತನಾಡುತ್ತಿರುವುದಕ್ಕೆ ತುಂಬ ಸಂತೋಷವಾಗಿದೆ. ಇಂದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಇದು ಒಂದು ದಿನ ಮಾತ್ರವಲ್ಲ, ಇದೊಂದು ಅನುಭವ. ಯೋಗ ಎಂದರೆ ಏನು? ಕೆಲವರು ಹೇಳ್ತಾರೆ, ಅದು ವ್ಯಾಯಾಮವೇನಾ? ಬೊಜ್ಜು ಕಡಿಮೆ ಆಗೋದಕ್ಕೆ ಉಪಾಯವೇನಾ? ಇಲ್ಲ. ಯೋಗವೆಂದರೆ ನಾನು ನನ್ನೊಳಗಿರುವ ನನ್ನನ್ನು ಅರಿಯುವ ಹೆಜ್ಜೆ. ಶರೀರ, ಮನಸ್ಸು, ಆತ್ಮ ಈ ಮೂರನ್ನು ಒಂದಾಗಿಸೋ ಸಾಧನೆ. ಇವತ್ತು ನಾವು ಈ ಯೋಗದ ಶಕ್ತಿಯನ್ನು ಸ್ಮರಿಸೋಣ. ಯೋಗವನ್ನು ನಂಬೋಣ, ಯೋಗದಲ್ಲಿ ಬದುಕೋಣ. ಯೋಗದ ಇತಿಹಾಸ ಸಾವಿರಾರು ವರ್ಷ ಹಿಂದಿನದು. ಈ ಸಂಸ್ಕೃತಿ ಈ ದೇಶದಿಂದ ಉದಯವಾಗಿದೆ. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪತಂಜಲಿ ಯೋಗ ಸೂತ್ರಗಳಲ್ಲಿ, ಭಗವದ್ಗೀತೆಯ ಮಾತುಗಳಲ್ಲಿ ಯೋಗದ ಭಾವನೆ ಹರಡಿದೆ. ಯೋಗವನ್ನು 8 ಪ್ರಕಾರವಾಗಿ ವಿವರಿಸಲಾಗಿದೆ. ಅದರಲ್ಲಿ ನೀತಿ ಶುದ್ಧತೆ, ಆತ್ಮಶುದ್ಧಿ, ಶರೀರದ ಸ್ಥಿರತೆ, ಉಸಿರಿನ ನಿಯಂತ್ರಣ, ಇಂದ್ರಿಯಗಳ ನಿಯಂತ್ರಣ, ಏಕಾಗ್ರತೆ, ಧ್ಯಾನ ಸ್ಥಿತಿ, ಆತ್ಮಾನುಭವ, ನಮ್ಮನ್ನು ಹೊರಗಿನ ಜಗತ್ತಿನಿಂದ ಆಂತರಿಕ ಶಾಂತಿಯ ಕಡೆ ಇವೆಲ್ಲ ನಮ್ಮನ್ನು ಕರೆದುಕೊಂಡು ಹೋಗುತ್ತವೆ. ಇನ್ನು ಯೋಗದ ವೈಜ್ಞಾನಿಕವಾದ ಲಾಭಗಳೇನು ಕೇಳೋಣ. ಇವತ್ತು ವೈದ್ಯಕೀಯ ವಿಜ್ಞಾನವೂ ಹೇಳುತ್ತಾ ಇದೆ, ಯೋಗ ಅತ್ಯಂತ ಪರಿಣಾಮಕಾರಿ ಪರಿಹಾರ. ಇದರಿಂದ ನಮಗೆ ಶರೀರದ ಲಾಭಗಳೇನಾಗುತ್ತೆ? ಜೀರ್ಣಕ್ರಿಯೆ ಸುಧಾರಣೆ, ಹೃದಯ ಆರೋಗ್ಯ ಉತ್ತಮ, ಶರೀರದಲ್ಲಿ ಲವಚಿಕತೆ ಹೆಚ್ಚಳ. ಇನ್ನು ಮಾನಸಿಕ ಲಾಭಗಳು, ಒತ್ತಡ ಕಡಿಮೆಯಾಗುವುದು, ಏಕಾಗ್ರತೆ, ಮೌಲಿಕತೆಯ ಚಿಂತನೆ. ಆತ್ಮೀಯ ಲಾಭಗಳೇನೆಂದರೆ ನಮಗೆ ಧೈರ್ಯ ಬರುತ್ತೆ, ಭಯದಿಂದ ಮುಕ್ತತೆಯನ್ನು ಪಡಿತೀವಿ, ಸತತ ಪ್ರಜ್ಞೆಯನ್ನು ಮೂಡಿರುತ್ತೇವೆ. ಬಹುತೇಕ ಜನರಿಗೆ ಯೋಗದ ಬಗ್ಗೆ ತಪ್ಪು ಅರ್ಥಗಳಿವೆ. ಯೋಗ ಅಂದರೆ ಹುಗ್ಗಿಸೋದು, ಯೋಗ ಅಂದರೆ ಧರ್ಮದ ಭಾಗ, ಯೋಗ ಅಂದರೆ ಲೆಕ್ಕಪಾಠವಿಲ್ಲದ ಆಸನಗಳು ಎಂದು. ಸತ್ಯ ಹೇಳಬೇಕಂದ್ರೆ ಯೋಗ ಯಾವ ಧರ್ಮಕ್ಕೂ ಸಂಬಂಧವಿಲ್ಲ. ಇದು ಮಾನವೀಯತೆಗೆ ಸಂಬಂಧಿಸಿರೋದು. ಯೋಗವು ನಿನ್ನೆ ಹುಟ್ಟಿದ ಮಾರ್ಗವಲ್ಲ, ಇದು ನಮ್ಮ ಶ್ವಾಸದಲ್ಲಿ ಇರುವುದು. ಅಂತಾರಾಷ್ಟ್ರೀಯ ಯೋಗ ದಿನ ಜಗತ್ತಿನ ಒಗ್ಗಟ್ಟಿಗೆ ಸಂಕೇತವಾಗಿದೆ. 2015ರಲ್ಲಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ಯೋಗದ ಮಹತ್ವವನ್ನು ಒಪ್ಪಿಕೊಂಡು ಜೂನ್ 21ರಂದು ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಘೋಷಿಸಿದೆ. ಇಂದು ಅಮೆರಿಕ, ಆಸ್ಟ್ರೇಲಿಯಾ, ಜರ್ಮನಿ, ಜಪಾನ್ ಎಲ್ಲೆಲ್ಲೂ ಜನರು ಯೋಗ ಮಾಡ್ತಿದ್ದಾರೆ. ಅವರು ಕೇಳ್ತಾರೆ, ಇದು ನಿಮ್ಮ ದೇಶದ ಪವಿತ್ರತೆಯ ಪಾಠ, ನಾವು ಕೂಡ ಇದನ್ನು ತಿಳಿಯಬೇಕು ಎಂದು. ಇದು ಭಾರತ ಕೊಟ್ಟ ಜಗತ್ತಿಗೆ ಉಡುಗೊರೆ. ಇದು ಯೋಗದ ಆತ್ಮಶಕ್ತಿಯಾಗಿದೆ. ಯೋಗ ನಮ್ಮ ಜೀವನ ಶೈಲಿ ಆಗಬೇಕಾಗಿರುವ ಬಹಳ ಅವಶ್ಯಕತೆ ಇದೆ. ಯೋಗವನ್ನು ಈ ಒಂದು ದಿನ ಆಚರಿಸೋದು ಮಾತ್ರ ಸಾಲದು ಸ್ನೇಹಿತರೆ. ನೀವು ಪ್ರತಿದಿನ 20 ನಿಮಿಷ ಯೋಗಾಸನ, ಧ್ಯಾನ, ಪ್ರಾಣಾಯಾಮ ಮಾಡಿದರೆ ಸಾಕು. ಪ್ರತಿದಿನ ಬೆಳಗ್ಗೆ ಎದ್ದು ಧ್ಯಾನ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಪ್ರಾಣಾಯಾಮದಿಂದ ಶುದ್ಧ ಉಸಿರಾಟ ಮಾಡಿ. ಇವು ನಿಮ್ಮ ಜೀವನದ ಭಾಗವಾದಾಗ ನೀವು ನಿಮ್ಮ ಜೀವನದ ಗುಣಮಟ್ಟವನ್ನೇ ಬದಲಾಯಿಸುತ್ತೀರಿ. ಇಂದಿನ ಯುವ ಪೀಳಿಗೆಗೆ ಯೋಗವು ಡೈರೆಕ್ಷನ್ ಕೊಡುತ್ತದೆ. ಇವತ್ತು ಎಲ್ಲೆಡೆ ಡಿಪ್ರೆಷನ್, ಆಂಗ್ಸೈಟಿ, ಕಾಂಪಿಟೇಷನ್ ಇವೆಲ್ಲವೂ ಕೂಡ ಬಹಳ ಜಾಸ್ತಿಯಾಗಿದೆ. ಯೋಗ ಹೇಳುತ್ತೆ, ನೀವು ಸ್ಪರ್ಧೆ ಮಾಡಬೇಡಿ, ಪ್ರಗತಿ ಮಾಡಿ. ಯೋಗ ಹೇಳುತ್ತೆ, ಬೇರೆ ಯಾರನ್ನೂ ಗೆಲ್ಲಬೇಕಿಲ್ಲ, ನಮ್ಮ ಮನಸ್ಸನ್ನು ನಾವು ಗೆದ್ರೆ ಸಾಕು. ಯೋಗ ನಮಗೆ ಒಂದು ಶಕ್ತಿ, ಅದು ಹೊರಗಿನಿಂದ ಬರುವುದಲ್ಲ, ನಮ್ಮೊಳಗಿರುವ ಶಕ್ತಿಯ ಪರಿಚಯ. ಸ್ನೇಹಿತರೆ, ಯೋಗದಿಂದ ನಮಗೆ ಸಿಗೋದು ಕೇವಲ ಆರಾಮವಲ್ಲ,
ಅದು ಆರ್ಯತನ, ಅಂದರೆ ಒಳಗಿನಿಂದ ಬೆಳಗುವ ಶುದ್ಧತೆ. ನಾವು ಪ್ರತಿದಿನ 10 ನಿಮಿಷ ಯೋಗ ಮಾಡಿದರೆ ನಾವು ನಮ್ಮ ಬದುಕಿಗೆ ಕರುಣೆ, ಶಾಂತಿ, ಸಮರ್ಥತೆ, ಸಂತೋಷ ನೀಡುತ್ತೇವೆ. ಅಂತಿಮವಾಗಿ ನಾನು ಹೇಳುತ್ತೇನೆ, ಯೋಗವು ನಮ್ಮೊಳಗಿನ ದಾರಿ. ನಾವು ಬಾಹ್ಯದಿಂದ ಆಂತರಿಕಕ್ಕೆ ಹಾರೋ ಪಥ. ಸರ್ವೇ ಭವಂತು ಸುಖಿನಃ. ಎಲ್ಲರೂ ಸುಖಿಯಾಗಿರಲಿ. ಇದು ಯೋಗದ ಮೂಲ ತತ್ವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನವೂ ಯೋಗದ ಹೆಜ್ಜೆಯನ್ನು ಹಾಕೋಣ. ನಮಸ್ತೆ.